ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆ ಎಲ್ಲರೂ ಆರಾಮದ್ರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ, ಇವಾಗ ನಾನು ಟೈಮ್ 4 ಗಂಟೆ ಆಗ್ಯದ. ಇವಾಗ ವ್ಲಾಗ್ನ ಚಾಲೂ ಮಾಡೀನಿ. ಸಂಜೆ ಅಡುಗೆ ಮಾಡಕ್ಕಂತ ಹೇಳಿ ಗೋಧಿ ಹಿಟ್ಟನ್ನು ನಾದಿಡಾಕತ್ತೀನಿ. ಇವಾಗ ನಾದಿಟ್ನಿ ಅಂತಂದ್ರೆ ಒಂದು 2 ಗಂಟೆ ಹಿಟ್ಟು ನೆನೀತದ. ಆಮೇಲೆ ಚಪಾತಿ ಮಾಡಿದ್ರೆ ಆಯಿತು ಅಂತ ಹೇಳಿ ಗೋಧಿ ಹಿಟ್ಟನ್ನು ಕೂಡ ನಾದಿಡಾಕತ್ತೀನಿ. ಪಲ್ಯ ಇವತ್ತು ಹೆಸರು ಕಾಳು ಪಲ್ಯ ಮಾಡಿದ್ದೆ. ಅಂದ್ರೆ ಬೆಳಿಗ್ಗೆ ಮಕ್ಕಳಿಬ್ಬರು ಸ್ಕೂಲಿಗೆ ಹೋಗ್ತಾರಲ್ಲ, ಅವ್ರಿಗೆ ಪಲ್ಯ ಮತ್ತು ಚಪಾತಿನ ಅಂದರೆ 7 ಗಂಟೆಗೆ ಸ್ಕೂಲ್ ವ್ಯಾನ್ ಬರ್ತದೆ ನೋಡ್ರಿ. ನಮ್ಮ ಊರಾಗ ಬರ್ತದೆ ಇಲ್ಲಿ ಸ್ಕೂಲ್ ವ್ಯಾನ. ಹಾಗಾಗಿ 7 ಗಂಟೆ ಅನ್ನೋದ್ರಾಗ ಏನಾರ ಒಂಥರ ನಾಷ್ಟ ಆಗಬೇಕು. ಮತ್ತು ಅದೇ ರೀತಿ ಪಲ್ಯ ಮತ್ತು ಚಪಾತಿ. ರೊಟ್ಟಿ ಮಾಡಿದ್ರೆ ರೊಟ್ಟಿ ಕಟ್ಕೊಂಡು ಹೋಗೋದಿಲ್ಲ. ರೊಟ್ಟಿ ಮಾಡಿ ಕಳಿಸಿದ್ರು ಕೂಡ ತಿಂದು ಬರೋಂಗಿಲ್ಲ. ಹಾಗಾಗಿ ಚಪಾತಿನೇ ಮಾಡಿ ಕಟ್ತೀನಿ ದಿನಾಲು. ಹಾಗಾಗಿ ಇವತ್ತು ಹೆಸರು ಕಾಳು ಪಲ್ಯ ಮತ್ತು ಚಪಾತಿನ ಮಾಡಿದ್ದೆ ಬೆಳಿಗ್ಗೆ ಅವ್ರಿಗೆ ಕಟ್ಟಕ್ಕಂತ ಹೇಳಿ. ಹಂಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ಅದೇ ರೀತಿ ಇವಾಗ ಅವ್ರು ಬರೋ ಟೈಮ್ ಆಯಿತು. ಅವ್ರು ಬರೋದ್ರಾಗ ಮತ್ತು ಸಂಜೆ ಕಡೆಗಿದು ಅಲ್ಪ ಸ್ವಲ್ಪ ಏನಾದರೂ ರೆಡಿ ಮಾಡ್ಕೋಬೇಕಂತ ಹೇಳಿ ಇವಾಗ ಚಪಾತಿ ಹಿಟ್ಟನ್ನು ಕೂಡ ನಾದಿಡಾಕತ್ತೀನಿ. ಹಂಗೆ ಇವತ್ತು ಚಪಾತಿ ಜೊತೆ ಮಾವಿನಕಾಯಿ ಇದ್ದು, ನಮ್ಮ ತೋಟದಾಗಿನ ಮಾವಿನಕಾಯಿ ಇವು, ಅದ್ರದ್ದು ಶೇಖರಣೆ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ. ಹಾಗಾಗಿ ಸಂಜೆಗೆ ಚಪಾತಿ ಮತ್ತು ಶೇಖರಣೆ ಮಾಡ್ಬೇಕಂತ ಹೇಳಿ ಇವಾಗ ಪ್ರಿಪ್ರೇಷನ್ನ ಮಾಡ್ಕೋಬೇಕು ನೋಡ್ರಿ. ಅದೇ ರೀತಿ ಒಂದು ಸ್ವಲ್ಪ ಬಾಂಡೆ ಅದಾವು, ಮಧ್ಯಾಹ್ನದಾಗ ಊಟ ಮಾಡಿದ್ದು ಅವೆಲ್ಲ ಬಾಂಡೆ ಅದಾವು, ಅವಕ್ಕೂರ್ನು ಕೂಡ ತಿಕ್ಕಿಡ್ತೀನಿ. ಮತ್ತು ಆಮೇಲೆ ಮಕ್ಕಳು ಬಂದ್ಮ್ಯಾಗ ಅವ್ರದ್ದು ಟಿಫಿನ್ ಬಾಕ್ಸು ಅದೆಲ್ಲ ಮತ್ತು ಅವಾಗ ಬಾಂಡೆ ಅವಾಗೂ ಜಾಸ್ತಿ ಆಗ್ತಾವೆ. ಮತ್ತು ಅವ್ರು ಹಾಲು ಕುಡ್ದಿದ್ದು ಮತ್ತು ಟಿಫಿನ್ ಬಾಕ್ಸ್ಗಳು ಅವೆಲ್ಲ ಕೂಡ ಮತ್ತು ಅವಾಗ ಬಾಂಡೆ ಆಗ್ತಾವೆ. ಇವಾಗಿದ್ದು ಇಷ್ಟು ತಿಕ್ಕಿ ತೊಳೆದಿಟ್ಬಿಡ್ತೀನಿ. ಅಂದ್ರೆ ಅವ್ರು ಬರೋದ್ರಾಗ ಏನಾರ ಇದ್ದಂಥ ಕೆಲಸನ ಎಲ್ಲನೂ ಮಾಡಿ ಇಟ್ಕೊಂಡು ಕೂತ್ನಿ ಅಂತಂದ್ರೆ ಅವ್ರದ್ದು ಸ್ವಲ್ಪ ಹೋಮ್ವರ್ಕ್ ಅದೆಲ್ಲ ನೋಡಿಬಿಟ್ಟು ಅವ್ರು ಮಾಡಮಂದಾಗ ಅವ್ರ ಮುಂದೆ ಒಂದು ಸ್ವಲ್ಪ ಕೂತ್ನಿ ಅಂತಂದ್ರೆ ಅವ್ರು ನೀಟಾಗಿ ಮಾಡ್ತಾರೆ. ಇಲ್ಲಾಂದ್ರೆ ಇಬ್ಬರು ಕೂಡ ಜಗಳ ತಗೋತ ಕೂತ್ಬಿಡ್ತಾರೆ ಹೋಮ್ವರ್ಕ್ ಮಾಡೋದು ಬಿಟ್ಟು. ಹಾಗಾಗಿ ಇದ್ದಂತಹ ಕೆಲಸನ ಅವ್ರು ಬರೋದ್ರಾಗ ಮಾಡಿ ಮುಗಿಸ್ಕೊಂಡಿರ್ತೀನಿ. ಮತ್ತು ಈ ಚಪಾತಿನ ಮಾಡೋದಷ್ಟೇ ಅವ್ರು ಊಟ ಮಾಡಮಂದಾಗ ಮಾಡಿ ಕೊಟ್ಬಿಡ್ತೀನಿ. ಶೇಖರಣೆ ಕೂಡ ಇವಾಗಲೇ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಬಿಡ್ತೀನಿ. ಹಾಗಾಗಿ ಇದ್ದಂಥ ಕೆಲಸನ ಅಂದರೆ ಏನೇನು ಕೆಲಸದ ಅವಕ್ಕೂರ್ನೆಲ್ಲನೂ ಇವಾಗ ಒಂದೊಂದಾಗಿ ಮಾಡಿ ಇಡ್ತೀನಿ ನೋಡ್ರಿ ಅವ್ರು ಬರೋದ್ರಾಗ. ಅದೇ ರೀತಿ ಅನ್ನ ಅನ್ನ ಬೆಳಿಗ್ಗೆನೇ ಮಾಡಿಟ್ಟೀನಿ. ಅನ್ನ ಏನು ಮಾಡೋಂಗಿಲ್ಲ. ಅನ್ನದ ಜೊತೆ ಮೊಸರು ಐತಿ. ಹಂಗೆ ಪಲ್ಯ ಕೂಡ ಅದ ಮತ್ತು ಶೇಖರಣೆ ಕೂಡ ಮಾಡ್ತೀನಿ. ಇಷ್ಟು ಸಂಜೆ ಅಡುಗೆ ಆಗುತ್ತೆ ನೋಡ್ರಿ. ನಿನ್ನೆ ದಿನ 2-3 ದಿನ ನಮ್ಮ ಊರಾಗಂತ್ರ ಭಾಳ ಮಳೆ ಇತ್ತು. ಮಳೆ ಸಲಂದ ಕರೆಂಟನೇ ತೆಗೆದುಬಿಟ್ಟಾರ ನೋಡ್ರಿ. ಹಾಗಾಗಿ ನಳ ಬಂದಿದ್ದು ನಿನ್ನೆ. ನಮ್ಮ ಊರ ಕಡೆ ನೀರಿನ ಸಮಸ್ಯೆನೂ ಭಾಳ ಐತೆ ನೋಡ್ರಿ. ಏನೂ ಮಾಡೋಕ್ಕಾಗಂಗಿಲ್ಲ. ನಳ ಬಂದಾಗ ಕರೆಂಟ್ ಇದ್ದು ಅಂದ್ರೆ ಒಂದು ಸ್ವಲ್ಪ ನೀರು ಬರ್ತಾವೆ. ಕರೆಂಟ್ ಇರ್ಲಿಕ್ಕೆ ಅಂತಂದ್ರೆ ನೀರನ್ನೇ ಅವು ಪೈಪ್ದಾಗ ಎಷ್ಟು ಬರ್ತಾವೆ ಅಷ್ಟೇ ನೀರು ನೋಡ್ರಿ. ಹಂಗಾಗಿ ಕೇಲ್ ತುಂಬೇ ಇಲ್ಲ. ನೀರಿಂದ ಒಂದು ದೊಡ್ಡ ಸಮಸ್ಯೆ ನೋಡ್ರಿ. ಏನೂ ಮಾಡೋಕ್ಕಾಗಂಗಿಲ್ಲ. ಹಳ್ಳಿಗಳ್ದೊಳಗೆ ಈ ರೀತಿ ಸಮಸ್ಯೆ ಇದ್ದೇ ಇರ್ತೈತಿ. ನೋಡ್ರಿ ಪಟ ಬಾಂಡೆ ತಿಕ್ಬಿಟ್ಟು ಹೊರಗೆ ಮತ್ತೆ ಏನಾರು ಕೆಲಸ ಅದಾವನ ಅಂಥೇಳಿ ನೋಡ್ತೀನಿ. ಅಂದ್ರೆ ಬಟ್ಟೆ ಕೂಡ ಅವ್ಕೂರ್ನ ಮ್ಯಾಗ ಒಣಾಕಿನೆಲ್ಲ ಅವ್ಕೂರ್ನ ಬಟ್ಟೆ ಕೂಡ ತೊಗೊಂಬಂದು ಮಡಚಿಡ್ಬೇಕು. ಮೊದಲ ಮಕ್ಕಳು ಮನೆಯಾಗಿದ್ರಲ್ಲ, ಒಬ್ಬ ಬಟ್ಟೆ ತೊಗೊಂಬರ್ತಿದ್ದ, ಇನ್ನೊಬ್ಬ ಮಡಚಿಟ್ಬಿಡ್ತಿದ್ದ. ಇದು ಬಟ್ಟೆ ತೊಗೊಳ್ಳೋದು ಮತ್ತು ಮಡಚಿಡೋದು ಅವ್ರಿಗೆ ಇದೊಂದು ಕೆಲಸ ಹಚ್ಚಿಬಿಟ್ಟಿದ್ದೆ ನಾನು ಮನೆಯಾಗಿದ್ದಾಗ. ಅಂದರೆ ಇಷ್ಟು ದಿನ ರಜೆ ಇತ್ತಲ್ಲ ಸ್ಕೂಲು, ಆವಾಗ ಇದೊಂದು ಕೆಲಸ ಅವ್ರಿಗೆ. ಒಬ್ಬ ಬಟ್ಟೆ ತೊಗೊಂಬಂದ್ರೆ ಇನ್ನೊಬ್ಬ ಬಟ್ಟೆ ಮಡಚಿಡೋದು. ಈ ರೀತಿ ಏನಾರು ಇಂಥ ಸ್ವಲ್ಪ ಕೆಲಸನ ಅಂದ್ರೆ ಹಾಸಿಗೆ ಮಡ್ಚೋದು, ಈ ರೀತಿ ಇಂಥ ಸಣ್ಣ ಪುಟ್ಟ ಕೆಲಸನ ಅವ್ರಿಗೆ ಹಚ್ತಿದ್ದೆ. ಇವಾಗೆಲ್ಲ ಕೆಲಸ ಕೂಡ ನಾನೇ ಮಾಡ್ಬೇಕು ನೋಡ್ರಿ. ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರು ಬರೋದ್ರಾಗ ಎಲ್ಲ ಕೆಲಸನೂ ಮಾಡಿಡ್ತೀನಿ. ಹಂಗೆ ನೋಡ್ತಿರ್ಬೋದು ನೋಡ್ರಿ. ಇದು ಹಾಲಿನ ಕೆನಿನ ಇದನ್ನು ಇದ್ರಾಗ ಸ್ಟೋರ್ ಮಾಡಿಡಾಕತ್ತೀನಿ. ಇವಾಗ ಇಂಥದ್ದೊಂದು ಡಬ್ಬಿ ಕೆನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿನಿ. ಇದೊಂದು ಡಬ್ಬಿ ತುಂಬಿದ್ರೆ 2 ಕೂಡ ಆಮೇಲೆ ಬೆಣ್ಣೆನ ಮಾಡ್ತೀನಿ ನೋಡ್ರಿ. ಒಂದು ಡಬ್ಬಿ ಮಾಡಿದ್ನಿ ಅಂತಂದ್ರೆ ಒಂದು 1/4 ಕಿಲೋದಷ್ಟು ಇಷ್ಟು ಬರ್ತದೆ ಬೆಣ್ಣೆ. 2 ಡಬ್ಬಿ ಮಾಡಿದ್ನಿ ಅಂತಂದ್ರೆ ಒಂದು ಅರ್ಧ ಕಿಲೋದಷ್ಟು ಬೆಣ್ಣೆ ಬರ್ತದೆ ನೋಡ್ರಿ. ಹಾಗಾಗಿ ಇದನ್ನು ಇವಾಗ ಹಂಗೆ ಕೆನಿ ಬೆಳಿಗ್ಗೆದ್ದು ಮತ್ತು ಬೆಳಿಗ್ಗೆನೂ ಹಾಲು ಬರ್ತಾವೆ ಮತ್ತು ಅದೇ ರೀತಿ ಸಂಜೆ ಟೈಮ್ಗೂ ಕೂಡ ಹಾಲು ಬರ್ತಾವೆ. ಹಾಲು ಬಂದು ಕಾದ್ಮ್ಯಾಗ ಕಾಸಿ ಹಾಲು ತಣ್ಣಗಾದ್ಮ್ಯಾಗ ಫ್ರಿಜ್ಜಲ್ಲಿ ಹಾಲು ಇಟ್ವಿ ಅಂತಂದ್ರೆ ಸ್ವಲ್ಪ ಕೆನೆ ಬರ್ತದೆ.
ಆ ಕೆನಿನ ಈ ರೀತಿ ಸ್ಟೋರ್ ಮಾಡಿ ಇಟ್ವಿ ಅಂತಂದ್ರೆ ಒಂದು 15 ದಿನ ಒಂದು ವಾರ ತನಕ ಕೂಡ ಸ್ಟೋರ್ ಮಾಡಿ ಇಟ್ವಿ ಅಂತಂದ್ರೆ ಈ ರೀತಿ ಸ್ವಲ್ಪ ಕೆನಿ ಬರ್ತದೆ. ಆ ಕೆನಿನ ತೆಗೆದು ಬೆಣ್ಣೆ ಮತ್ತು ತುಪ್ಪ ಮಾಡ್ಕೋಬೋದು ನೋಡ್ರಿ. ಒಂದು ಹಾಲು ಅಂದ್ರೆ 3 ಆಕಳು ಹಿಂಡ್ತಾವೆ ನಮ್ಮ ಮನ್ಯಾಗ. ಮೊದಲ ಹಾಲಿಂದು ಸಮಸ್ಯೆ ಭಾಳ ಐತೆ ನೋಡ್ರಿ ಬ್ಯಾಸ್ಗೆ ಒಳಗೆ. ಅದಾವು ಆಕಳು ಅದಾವು, ಯಾವುದೂ ಕೂಡ ಮರಿ ಹಾಕಿದ್ದಿಲ್ಲ. ಇವಾಗ ಒಮ್ಮೆ 3 ಆಕಳು ಇದಾವೆ. ಕುರ್ದು ಹಾಲು ಮನೆಗೆ ಎಷ್ಟು ನಮ್ಮ ಅಂದ್ರೆ 4 ಮನೆ ಆಗಬೇಕು. ಹೊಲ್ದಾನದ 1 ಮನೆ ಮತ್ತು ಇಲ್ಲಿ ಊರಾಗ ನಮ್ಮ 3 ಮನೆ. 3 ಮನೆಗೆ ಊರಾನ 3 ಮನೆಗೆ ಮತ್ತು ಹೊಲ್ದಾನ 1 ಮನೆಗೆ ಇಷ್ಟು ಮನೆಗೆ ಹಾಲು ಹಾಕಿಬಿಟ್ಟು ಉಳಿದಂಥ ಹಾಲನ್ನು ಏನಂದ್ರೆ ಡೈರಿಗೆ ಹಾಕ್ಬಿಡ್ತೇವೆ ನಾವು. ಯಾಕಂದ್ರೆ ಮನೆಯಾಗ ಹಾಲು ಉಳಿತಾವು ಮತ್ತು ಮೊಸರು ಮಾಡಿ ಅದನ್ನು ಮಾರಕ್ಕೆ ಅಂಥೇಳಿ ಯಾರೂ ಹೋಗೋದಿಲ್ಲ. ಯಾಕಂದ್ರೆ ಮೊದಲು ನಾನು ಮೊಸರು ಮಾರ್ತಿದ್ದೆ ಹೋಗಿ. ಅಂದ್ರೆ ಮಕ್ಕಳು 10 ಗಂಟೆಗೆ ಸ್ಕೂಲಿಗೆ ಹೋಗ್ತಿದ್ರು. ಸ್ವಲ್ಪ ಟೈಮ್ ಇರ್ತಿತ್ತು. ಬೆಳಿಗ್ಗೆ ಬಾಡಿಗೆ ಕಟ್ಟಿ ನಮ್ಮ ಊರಾಗ ಬೆಳಿಗ್ಗೆ 5 ಗಂಟೆಗೆ ನಡೀತದೆ. 5 ಗಂಟೆಯಿಂದ 6 ಗಂಟೆ ತನಕ ನಡೀತದೆ. ಅಲ್ಲಿ ಹೋಗ್ಬಿಟ್ಟು ನಾನು ಮೊದಲು 10 ಗಂಟೆಗೆ ಸ್ಕೂಲಿಗೆ ಹೋಗ್ತಿದ್ರಲ್ಲ, ಆವಾಗ ಹೋಗಿ ಬೆಳಿಗ್ಗೆ ಹೋಗಿ ಮಾರ್ಕೊಂಡು ಬರ್ತಿದ್ದೆ. ಹಾಲು ಇರ್ತಿದ್ವಲ್ಲ, ಹಾಲಿಂದು ಮೊಸರು ಮಾಡಿಬಿಟ್ಟು ಮಾರ್ಕೊಂಬರ್ತಿದ್ದೆ. ಇವಾಗ ಮಕ್ಕಳು ಸ್ಕೂಲ್ ಟೈಮ್ ಚೇಂಜ್ ಆಗ್ಯದ. 7 ಗಂಟೆ ಅನ್ನೋದ್ರಾಗ ಅವ್ರು ಹೋಗ್ತಾರೆ ಡೈಲಿ. ಹಾಗಾಗಿ ನಾನು ಅಲ್ಲಿ ಬಾಡಿಗೆ ಕಟ್ಟಾಗ ಹೋಗಿ ಕೂತ್ನಿ ಅಂತಂದ್ರೆ ಇಲ್ಲಿ ಅವ್ರಿಗೆ ಅಡುಗೆ ಕೆಲಸ, ಅವ್ರದ್ದು ಟಿಫನ್ ಮತ್ತು ಊಟದ್ದು ಅದೆಲ್ಲ ಮತ್ತು ಅಡುಗೆ ಮಾಡಿ ಕಟ್ಟಬೇಕಲ್ಲ ಅವ್ರಿಗೆ. ಹಾಗಾಗಿ ಸಮಸ್ಯೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಏನೋ ಮೊಸರು ಮಾರೋ ಗೋಜಿಗೆ ಹೋಗಿಲ್ಲ ನೋಡ್ರಿ. ಹಾಗಾಗಿ ಸಾಕಷ್ಟು ಹಾಲು ಉಳಿತಾವು. ಮನೆಗೆ ಎಷ್ಟು ಬೇಕೋ ಅವ್ರನ್ನ ತೊಗೊಂಡ್ಬಿಟ್ಟು ಉಳಿದಂಥ ಹಾಲನ್ನು ಏನಂದ್ರೆ ಡೈರಿ ಹಾಕ್ತೇವೆ. ಇದು ನೋಡ್ರಿ, ಇದು ಕಿರಾಣಿ ಸಂತಿ ತೊಗೊಂಬಂದಾರ. ನಿನ್ನೆ ದಿನ ಅಂದ್ರೆ ಊರಿಗೆ ಹೋಗಿದ್ರು, ಮುದ್ದೆಬಾಳಕ್ಕೆ ಹೋಗಿದ್ರು. ಬರಮಂದಾಗ ಇಷ್ಟು ಕಿರಾಣಿ ಸಂತಿ ಹೇಳಿದ್ನ. ಇವು ಮ್ಯಾಗಿ ಪ್ಯಾಕೆಟ ಹುಡುಗರಿಗೆ. ಇವಾಗ ಮನ್ಯಾಗ ಅದಾವು. ಇನ್ನೊಂದು ಸ್ವಲ್ಪ ತೊಗೊಂಬಂದಾರ ನೋಡ್ರಿ ಮ್ಯಾಗಿ ಪ್ಯಾಕೆಟ. ಮತ್ತು ಪಾನಿಪುರಿ ಮಾಡ್ಲಕ್ಕಂತ ಹೇಳಿ ಪಾನಿಪುರಿ ಪ್ಯಾಕೆಟ್ನು ಕೂಡ ತೊಗೊಂಬಂದಾರ, ಪೂರಿ ಪ್ಯಾಕೆಟ. ಇವು ಬಿಸ್ಕಿಟ್ಸ್ ಹೇಳಿದ್ದೆ ಅವ್ಕೂರು ತಂದಾರ. ಮತ್ತು ಎಣ್ಣೆ, ಒಳ್ಳೆಣ್ಣೆ ಮತ್ತು ಊದ್ಬತ್ತಿ ಇವೆಲ್ಲ ಒಂದು ಸ್ವಲ್ಪ ಬಜ್ಜಿ ಹಿಟ್ಟ ಈ ರೀತಿ ಒಂದು ಸ್ವಲ್ಪ ತಮಗೆ ತಿಳಿದಂಥದ್ದನ್ನು ತೊಗೊಂಬಂದಾರ. ನಾ ಏನು ಹೇಳಿಲ್ಲ ಅವ್ರಿಗೆ. ಹಾಗಾಗಿ ನಾ ಏನು ಬೇಕಂತ ಹೇಳಿ ಮೊದಲಿಗೆ ಈ ರೀತಿ ಸಂತಿ ಬೇಕಂತ ಹೇಳಿ, ಅಂಗಡಿ ಸಂತಿ ಬೇಕಂತ ಹೇಳಿ ಒಂದು ಲಿಸ್ಟ್ ಮಾಡಿ ಕೊಡ್ತಿದ್ದೆ ಮೊದಲಿಗೆ. ಅವ್ರು ಹೋಗ್ಯಾರ ಅಂತ ಹೇಳಿ ಬರಮಂದಾಗ ತಮ್ಮ ತಿಳಿದದ್ದನ್ನು ತೊಗೊಂಬಂದಾರ. ಇವೆಲ್ಲ ಸಂತಿನ ಇವಾಗ ತೆಗೆದು ಎತ್ತಿಡ್ತೀನಿ ನೋಡ್ರಿ. ಅಂದ್ರೆ ಇದು ಕಿರಾಣಿ ಸಂತಿ ತಿಂಗಳಿಗೊಮ್ಮೆ 1.5 ತಿಂಗಳಿಗೊಮ್ಮೆ ಖಾಲಿ ಆದಂಗೊಮ್ಮೆ ತರ್ತೇವೆ. ಅಲ್ಪ ಸ್ವಲ್ಪ ಏನಾದರೂ ಸಂತಿ ಬೇಕಾಗಿತ್ತಂದ್ರೆ ಈ ರೀತಿ, ಅಂದ್ರೆ ಉಪ್ಪು ಈ ರೀತಿ ಏನಾದರೂ ಬೇಕಾಗಿತ್ತಂದ್ರೆ ಇಲ್ಲೇ ಹೋಗಿ ತೊಗೊಂಬರ್ತೀವಿ. ಇದು ನೋಡ್ರಿ ಒಳ್ಳೆಣ್ಣೆ ಡಬ್ಬಿ ಒಂದು ಸ್ವಲ್ಪ ಸೋರ್ದಂಗೆ ಆಗ್ಯದ ಯಾಕೋ. ನೋಡ್ಬೇಕಿದನ್ನು. ಅದೇ ರೀತಿ ಎಲ್ಲ ಸಾಮಾನುಗಳನ್ನು ತೆಗೆದ್ಬಿಟ್ಟು ಎಲ್ಲನೂ ಯಾವ್ಯಾವ ಜಾಗದಾಗ ಇಡಬೇಕು ಆ ಜಾಗದಾಗ ಇಡ್ತೀನಿ ನೋಡ್ರಿ. ಇದು ಚಾಪುಡಿ ನೋಡ್ರಿ. ಈ ಉಳಿದಂಥ ಎಲ್ಲ ಸಾಮಾನುಗಳನ್ನು ಕೂಡ ಎತ್ತಿಡ್ತೀನಿ. ಮತ್ತು ಇವಾಗ ಹುಡುಗರು ಬರೋದು ಟೈಮ್ ಆಯಿತು. ಅವ್ರು ಬರೋದ್ರಾಗ ಇದೆಲ್ಲನೂ ಕೂಡ ಕೆಲಸ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಇದನ್ನು ತಂದಂಥ ಸಂತಿನ ಇಲ್ಲೇ ಇಟ್ನಿ ಅಂತಂದ್ರೆ ಮತ್ತು ಇರಿಬಿ ಹತ್ತಿ ಬಿಡ್ತಾವೆ ಇದಕ್ಕೆ ಚೀಲಕ್ಕೆಲ್ಲ. ಯಾಕಂದ್ರೆ ಚೀಲದಾಗ ಎಣ್ಣೆ ಅದ ಮತ್ತು ಬೆಲ್ಲ ಅದ, ಅವಕ್ಕೆಲ್ಲ ಇರಿಬಿ ಹತ್ತಿ ಬಿಡ್ತಾವೆ. ಹಂಗಾಗಿ ನೋಡಿಬಿಟ್ಟು ಎಲ್ಲ ಯಾವ್ಯಾವ ಜಾಗದಾಗ ಇಡಬೇಕು ಜಾಗದಾಗ ಇಟ್ನಿ ಅಂತಂದ್ರೆ ಮತ್ತು ಕೆಲಸ ಸರಿಯಾಗುತ್ತೆ ನೋಡ್ರಿ. ಹಾಗಾಗಿ ಇವಾಗ ಎಲ್ಲ ಸಂತಿನ ತೆಗೆದು ಇಡ್ತೀನಿ. ಅದೇ ರೀತಿ ಒಂದು ಅಕ್ಕಿ ಪ್ಯಾಕೆಟ್ ಕೂಡ ತೊಗೊಂಬಂದಾರ. ಅಕ್ಕಿ ಹೇಳಿದ್ದೆ, ಸಣ್ಣ ಅಕ್ಕಿ ಖಾಲಿ ಆಗ್ಯಾವ ಮನ್ಯಾಗ, ಅಕ್ಕಿ ತೊಗೊಂಬರ್ರಿ ಅಂತ ಹೇಳಿದ್ನೆ. ಅದು ಕೂಡ ಅಕ್ಕಿ ಪ್ಯಾಕೆಟ್ ಕೂಡ ತೊಗೊಂಬಂದಾರ. ಇವಾಗ ಎಲ್ಲ ಸಂತಿನ ಕೂಡ ಎತ್ತಿ ಈ ಬಕೆಟ್ ಒಳಗೆ ಎತ್ತಿಡ್ತೀನಿ ನೋಡ್ರಿ. ಇವು ನೋಡ್ರಿ, ಇದು ನಮ್ಮ ಮೋಹಿತ ಮತ್ತು ರೋಹಿತಂದು ರೊಕ್ಕದ ಗುಳ್ಳಿ ನೋಡ್ರಿ. ಇವೆರಡು ಒಂದು ಗುಳ್ಳಿ ಒಳಗೆ ಮೋಹಿತ್ ಹಾಕ್ತಾನೆ, ಇನ್ನೊಂದು ಗುಳ್ಳಿ ಒಳಗೆ ರೋಹಿತ ದುಡ್ಡನ್ನು ಹಾಕ್ತಾನೆ. ಅರ್ಧ ದುಡ್ಡನ್ನು ಹಾಕ್ತಾರೆ, ಇನ್ನೊಂದು ಅರ್ಧ ದುಡ್ಡನ್ನು ಏನಂದ್ರೆ ತಮ್ಗೆ ಏನಾದರೂ ತಿರ್ಲಕ್ಕಂತ ಹೇಳಿ ಬಳಸ್ಕೋತಾರೆ. ಇದೇ ರೀತಿ ನೋಡ್ರಿ ಹುಡುಗರಿಗೆ ಅಂದ್ರೆ ಈ ರೀತಿ ಮಾಡಿಕೊಟ್ವಿ ಅಂತಂದ್ರೆ ಹುಡುಗರು ರೊಕ್ಕ ಖರ್ಚು ಮಾಡೋದು ತಪ್ತದ. ತಂಬಲ್ಲಿ ಇದ್ದಂಥ ಹಣವನ್ನು ಏನಂದ್ರೆ ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಡ್ತಾರೆ. ಇದು ಅವ್ರದ್ದು ಡಬ್ಬಿ ನೋಡ್ರಿ, ಇಲ್ಲೇ ಇಟ್ಟಿದ್ದೆ ಒಳಗಡೆ. ಇವಾಗ ತೆಗೆದು ಹೊರಗಿಡ್ತೀನಿ. ಅವ್ರ ಮನೆ ಹುಡುಕಾಡಕತ್ತಿದ್ರು, ಮಮ್ಮಿ ನಮ್ಮ ರೊಕ್ಕದಗಳೆಲ್ಲದಾವ ಅಂತ ಹೇಳಿ ಕೇಳಾಕತ್ತಿದ್ರು. ನಾನು ಇದ್ರೊಳಗೆ ಇಟ್ಟೀನಿ, ನನಗೂ ಕೂಡ ನೆನಪಿಲ್ಲ ಎಲ್ಲಿಟ್ಟಿದ್ನಿ ಅಂಥೇಳಿ. ಇವಾಗ ಇಲ್ಲೇ ಎದುರಿಗೆ ಇಡ್ತೀನಿ, ಅಂದ್ರೆ ಗೊತ್ತಾಗತ್ತೆ ಅಂಥೇಳಿ ಇಲ್ಲೇ ಎದುರಿಗೆ ಇಡ್ತೀನಿ. ಇದು ನೋಡ್ರಿ, ಇದು ಎಣ್ಣೆ ಡಬ್ಬಿ ಹಾಕ ಒಂದು ಸ್ವಲ್ಪ ಸೋರ್ದಂಗೆ ಆಗ್ಯದ ಇದು. ಯಾಕಂದ್ರೆ ಚೀಲದಾಗೆಲ್ಲ ಒಟ್ಟಿಗೆ ಇಟ್ಕೊಂಬಂದಾರಲ್ಲ, ಒಂದು ಸ್ವಲ್ಪ ಸೋರ್ದಂಗೆ ಆಗ್ಯದ ಇದು ಎಣ್ಣೆ. ಇದನ್ನು ಒರೆಸ್ಬಿಟ್ಟು ಕಡೆ ಎತ್ತಿಡ್ತೀನಿ. ಅದೇ ರೀತಿ ಫ್ರೆಂಡ್ಸ್,
ಹುಡುಗರು ಬರೋದು ಟೈಮ್ ಆಯ್ತು ನೋಡ್ರಿ. ಟೈಮ್ ಆಗ್ಯದ, 5 ಗಂಟೆ ಆಗ್ಯದ. ಇನ್ನೇನು ಬಂದುಬಿಡ್ತಾರೆ ಅವ್ರು ಬರೋದ್ರಾಗ ಒಂದು ಸ್ವಲ್ಪ ಹಾಲನ್ನು ಕೂಡ ಕಾಸಿ ಹಾರ್ಲಿಕ್ಸ್ ಹಾಕಿ ಇಟ್ಬಿಡ್ತೀನಿ. ಅವ್ರು ಬರೋದ್ರಾಗ ಅದೆಲ್ಲ ಹಾಲೊಳಗೆ ಕರಗಿ ಮಿಕ್ಸ್ ಆಗಿಬಿಟ್ಟಿರ್ತದೆ ಹಾಲು ಮತ್ತು ಹಾರ್ಲಿಕ್ಸ್. ಅವ್ರು ಬಂದು ಕುಡಿದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾರೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.